ಹೇಳಿದಂತೆ ಕೇಳಿ ಬಿರೋಗಿಲ್ಲವೋ? ಬಾಲ ಮಾತ್ರ ತೆಗಿಬಿಡಪ್ಪ ಸರ್, ಬೇಡ, ನಮ್ಗೆ ರಾಯಿ ಬರಲ್ಲ. ಹಾಗ ಬನ್ನಿ ದಾರಿ. ನನಗೆ ನಿಮ್ಮ ಧಣಿ ರಾವಣೇಶ್ವರನ ದರ್ಶನ ಮಾಡಿಸುವಿರಾ? ಅಲ್ಲಯ್ಯ ಮಂಗೇಣ, ಮಾವನ ಮರದಲ್ಲಿರೋ ಮಾವನನ್ನ ಕಿತ್ಕೊಂಡು ತಿಂದಷ್ಟು ಸುಲಭ ಅನ್ಕೊಂಡಿಯೋ ನಮ್ಮ ದಣಿ ರಾವಣೇಶ್ವರನ ಸಂದರ್ಶನ ಮಾಡೋದು? ಹೇಳಿದಂತೆ ಕೇಳಿ ಬಿರೋಗಿಲ್ಲವೋ? ನಮ್ಮ ದಣಿ ರಾವಣೇಶ್ವರ ಸಂದರ್ಶನ ಮಾಡಿಸಿದ್ರೆ ನನಗೇನು ಕೊಡ್ತೀಯ? ಪತಿತ ಪಾವನವಾದ ಶ್ರೀರಾಮ ತಾರಕ ಮಂತ್ರ. ಅಲ್ಲ ಕಣಯ್ಯ, ಆ ಮಂತ್ರ ಈ ಮಂತ್ರ ಹೇಳಿ ಲೋಕನೆಲ್ಲ ಯಾಕಯ್ಯ ತಂತ್ರ ಮಾಡ್ತೀರಾ? ಜಗತ್ತಿನಲ್ಲಿ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಕಣಯ್ಯ. ಗಾಯತ್ರಿ ಮಂತ್ರಕ್ಕಿಂತ ಮಿಗಿಲಾದ ಮಂತ್ರ ಇನ್ನೊಂದಿಲ್ಲ ಮಂಗಣ್ಣ. ಅದೆಲ್ಲ ಬಿಟ್ಟು ನಾನು ಹೇಳಿದಂತೆ ಮಾತ್ರ ಕೇಳಿ. ನೀನು ಒಡೆಯಲ್ಲ ಅಂದ್ರೆ ಮಾತ್ರ ಕೇಳ್ತೀವಪ್ಪ. ಒಡೆಯಲ್ಲ ಹೇಳ್ತೀರಾ? ರಾಮ 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 ಸೀತಾ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹೇಳಿ, ನೀವು ಹೇಳ್ರಯ್ಯ. ನಾವ್ ಹೇಳ್ಬೇಕ? ಸರಿ ಸರಿ, ಹಾಗಾದ್ರೆ ರಾಮ 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 ಸೀತಾ. ರಾವಣ 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 ಸೀತಾ. ರಾಮ ಸೀತಾ ಅಂದು ಅಂದ್ರೆ ರಾವಣ ಸೀತೆ. ರಾಮ 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 ಸೀತಾ. ನಮ್ಮ ಬಾಯಲ್ಲಿ ಹೊರಡೋದಕ್ಕೆ ಸುಲಭವಾಗಿ. ಅಣ್ಣ ಮಂಗಣ್ಣ, ನಮ್ಮ ಕುಲುಕೋಟಿ ಎದೆ ಬಗದ್ರು ಆ 2 ಅಕ್ಷರ ಬರಲ್ಲ ಕಣಣ್ಣ. ಈಗೇನು ಮಾಡುವುದು? ಏನಾದರೂ ಒಂದು ಉಪಾಯವನ್ನು ಹೂಡಿ ಇವರೀರ್ವರ ಬಾಯಿಂದ ರಾಮನಾಮವನ್ನ ಹೇಳಿಸಲೇಬೇಕಲ್ಲ. ಇದಕ್ಕೊಂದು ಉಪಾಯ ಮಾಡುತ್ತೇನೆ. ಇಲ್ಲಿ ಬಂದ್ರೆ ಅಲ್ಲಿ ಈಗ ನಾನು ಹೇಳಿದಂತೆ ಮಾಡಬೇಕು. ಅಲ್ಲಿ ಕಾಣುತ್ತಿರುವುದಲ್ಲ ಅದೇನು? ಅದು ವರಮೇಡ. ಅದರ ಪಕ್ಕದಲ್ಲಿರೋದಯ್ಯ ಅದು ಬಿದಿರು ಮೇಡ. ಅವೆರಡಕ್ಕೂ ಮಧ್ಯದಲ್ಲಿರೋದು. ಮಗಣ್ಣ, ನಿಮ್ಮ ಕುಲುಕೋಟಿ ಎಲ್ಲ ಅಲ್ಲೇ ಹುಟ್ಟಿ ಬೆಳೆದು ಸಾಯತ್ತೆ. ಅದೇ ಮಾವನ ಮರ. ಸರಿಯಾಗಿ ಹೇಳಿ. ನೀನು ಬಾರಯ್ಯ. ಅಲ್ಲಿ ದೂರದಲ್ಲಿ ಕಾಣುತ್ತಿರುವುದಲ್ಲ ಅದೇನು? ಅದಂಬಲ್ಲಿ ಗುತ್ತಿ. ಅದರ ಪಕ್ಕದಲ್ಲಿರೋದಯ್ಯ ಹೀಗೆ ಮೇಲೆ. ಇನ್ನೂ ಸ್ವಲ್ಪ ಪಕ್ಕದಲ್ಲಿ ತೊಡ್ರ ಮೇಲೆ. ಅಯ್ಯೋ, ಸರಿಯಾಗಿ ನೋಡಿ ಹೇಳಯ್ಯ. ಅದರ ಪಕ್ಕದಲ್ಲಿ ಉದ್ದನೆ ಕಾಣುತ್ತಿರುವುದಲ್ಲ ಅದು ತೆಂಗಿನ ಮರ. ಸರಿಯಾಗಿ ಹೇಳಿ. ನೋಡಿ, ಈಗ ಆ ಮಾವು ತೆಂಗು ಎರಡನ್ನೂ ಬಿಟ್ಟು ಬರೀ ಮರ ಅನ್ನಿ. ಇದೊಳ್ಳೆ ಚೆನ್ನಾಗಿದೆ ಮಗಣ್ಣ. ಆ ಮಾವಿನ ಮರದಲ್ಲಿ ಅಷ್ಟೊಂದು ಮಾವಿನ ಹಣ್ಣಿದೆ, ಈ ತೆಂಗಿನ ಮರದಲ್ಲಿ ಅಷ್ಟೊಂದು ತೆಂಗಿನ ಹಣ್ಣಿದೆ. ಅಲ್ಲ, ಅವೆರಡನ್ನೂ ಬಿಟ್ಟು ಬರೀ ಮರ ಅಂತ ಹೇಗೆ ಹೇಳೋದು? ನೀನೇ ಹೇಳು. ಹೇಳಿದಷ್ಟು ಕೇಳ್ರ. ಬರೀ ಮರ ಅಂದ್ರಿ? ಸರಿನಪ್ಪ, ಬರೀ ಮರ. ಬರೀ ಮರ ಅಂದ್ರಯ್ಯ. ಬರೀ ಮರ ಅಂದ್ವಲ್ಲ. ಅಯ್ಯೋ, ನಾನು ಹೇಳುತ್ತಿರುವುದು ಮರ ಅನ್ನಿ ಅಂತ. ಮರ ಅನ್ನಿ, ಮರ ಅನ್ನಿ. ಮರ ಅಂದ್ರಯ್ಯ. ಮರ ಅಂದ್ರಯ್ಯ. ಮರ 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 ರಾಮ ಸೀತಾ. ರಾಮ 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 ಸೀತಾ. ರಾಮ 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 ಸೀತಾ. ರಾಮ 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 ಸೀತಾ. ಅಯ್ಯ ಮಗಣ್ಣ, ನಮ್ಮ ಬಾಯನ್ನು ಶ್ರೀರಾಮ ಮಂತ್ರನ ಹೊರಡಿಸ್ಬಿಟ್ಟಲ್ಲಣ್ಣಯ್ಯ. ಮಗಣ, ನಮ್ ಚಿಕ್ಕಪರಾಕು ಪುಟ್ಟಪರಾಕು ಇಂದ್ರಜಿತು ಯುವರಾಜರು ಬರ್ತಾ ಇದ್ದಾರೆ. ನಮ್ಮ ಹತ್ರ ಆಡ್ದಾಗೆ ನೀನು ಈ ಆಟ ಎಲ್ಲ ಆಡ್ಬೇಡ, ಗೊತ್ತಾಯ್ತಾ? ಇಲ್ಲೋ ಬಂದ್ರು ಎಚ್ಚರ. ಇಂದ್ರಜಿತ್ ಬರಲಿ. ಜೈ ಪರಾಗ್. ಯುವರಾಜ ಯುವರಾಜರಿಗೆ ಪರಾಗ್. ಜೈ ಪರಾಗ್, ಬಹು ಪರಾಗ್. ನಮ್ಮ ಅಶೋಕವನವನ್ನೆಲ್ಲ ಹಾಳು ಮಾಡಿದ ಕಿಷ್ಕಿಂದೆಯ ವಾನರ. ವಾನರ ಮಾತ್ರನಾದರೂ ಕೋಟಿ ಸೂರ್ಯ ತೇಜೋಮಯನಾಗಿ ರಾರಾಜಿಸುತ್ತಿದ್ದಾನೆ. ಅಯ್ಯೋ ಪರಾಕು, ಇವನು ನಮ್ಮ ವಾಯು ದಳಪತಿ ಪುಟ್ರ. ಸಾಮಂತ ಪುತ್ರನಾದರೂ
ಸಮಸ್ತ ಪ್ರಾಣದೇವರೇ ಸಾಕ್ಷಾತ್ಕರಿಸಿದಂತೆ ಕಂಗೊಳಿಸುತ್ತಿದ್ದಾನೆ. ಅಯ್ಯೋ ಪರಾಕು, ಇವನು ನಮ್ಮ ಪುಟ್ಟ ಪರಾಕು ಅಕ್ಷಯ್ ಕುಮಾರನ ಕುತ್ತಿಗೆನ ಬಾಳೆಹಣ್ಣು ಹಿಚಿಕಾಗ್ಬಿಟ್ಟ. ಅದೊಂದನ್ನು ನೆನೆದರೆ ಸಾಕು, ಇವನು ವಿಶ್ವವಂದ್ಯನಾದರೂ ಸೈ ಕೊಚ್ಚಿ ಕಡಿದೀಡಾಡಲೇಬೇಕೆಂಬ ಕ್ರೋಧ ನಾಗವಿಷದಂತೆ ನನ್ನ ಮೈದುಂಬಿ ಬರುತ್ತಿದೆ. ಮೇಘನಾದ, ಕ್ರೋಧವೆಂಬ ಪದದ ಹುಟ್ಟುಗುಣವೇ ಹಾಗೆ. ಅದನ್ನು ನಿನ್ನಂತಹ ಹರೆಯದ ಹಮ್ಮೀರರು ಸುಟ್ಟು ಭಸ್ಮ ಮಾಡಬೇಕು ಕಂಡೆಯ. ಮುಚ್ಚುಬಾಯಿ, ಕೇವಲ ಕಿಷ್ಕಿಂದೆಯ ವಾನರ ಮಾತಿನಿಂದ ಉಪದೇಶವನ್ನಾಗಲಿ ಉಪಕಾರವನ್ನಾಗಲಿ ಬಯಸಿ ಬಾಳತಕ್ಕ ಮೂರ್ಖರಲ್ಲ ನಾವು. ಮೇಘನಾದ, ಬಾಲ್ಯದಲ್ಲಿಯೇ ಮಹೇಂದ್ರನನ್ನು ಜಯಿಸಿದನೆಂಬ ಅಹಂಕಾರ